ಹಲೋ ಮೈ ಡಿಯರ್ ಫ್ರೆಂಡ್ಸ್, ನೀಟ್ ಬಗ್ಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ. ಸೊ ಯಾವ ವಿದ್ಯಾರ್ಥಿಗಳು ನೀಟ್ 2025ನ ಬರ್ತಾ ಇದ್ದೀರಿ, ಸೊ ದಯವಿಟ್ಟು ಈ ವಿಡಿಯೋನ ಲಾಸ್ಟ್ ತನಕ ಮಿಸ್ ಮಾಡದೆ ನೋಡಿ. ಎರಡು ಇನ್ಫಾರ್ಮೇಷನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ರಿಲೀಸ್ ಆಗಿದೆ. ಫಸ್ಟ್ ಇನ್ಫಾರ್ಮೇಷನ್ ಬಂದುಬಿಟ್ಟು, ಫಸ್ಟ್ ಅಪ್ಡೇಟ್ ಬಂದುಬಿಟ್ಟು ಒಂದು ಕ್ಲಾರಿಫಿಕೇಷನ್. ಏನು ಕ್ಲಾರಿಫಿಕೇಷನ್ ಅಂದರೆ, ಒಂದು 2 to 3 ಮಂತ್ಸಿಂದ ಒಂದು ಸುದ್ದಿ ಹರಿದಾಡ್ತಾ ಇದೆ. ಏನಪ್ಪ ಅಂತಂದರೆ, ಈ ವರ್ಷ ನೀಟ್ ಎಕ್ಸಾಮಿನೇಷನ್ ಆನ್ಲೈನ್ ಟೆಸ್ಟ್ ಅನ್ನೋ ಒಂದು ಸುದ್ದಿ. ಅಂದರೆ ನಾವು ಏನು JEE ಎಕ್ಸಾಮ್ ಇದೆಯಲ್ಲ, ಆ ಟೈಪು ನೀಟ್ ಟೆಸ್ಟ್ ಆಗುತ್ತೆ ಅನ್ನೋ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಅದಕ್ಕೊಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು. ಏನಪ್ಪ ಅಂದರೆ, ಈ ವರ್ಷ ಕೂಡ ಮುಂಚೆ ಹಾಗೆ ಎಕ್ಸಾಮಿನೇಷನ್ ಪೆನ್ ಆ್ಯಂಡ್ ಪೇಪರ್ ಮೋಡಲ್ಲಿ ಇರುತ್ತೆ. ಅದು ಒಂದೇ ದಿವಸ ಮತ್ತು ಒಂದೇ ಶಿಫ್ಟ್. ಇದು ಫಸ್ಟು ಇನ್ಫಾರ್ಮೇಷನ್ ಅಪ್ಡೇಟ್. ಇನ್ನು ಸೆಕೆಂಡ್ ಅಪ್ಡೇಟ್ ಬಂದುಬಿಟ್ಟು ಒಂದು ಅಪಾರ್ ಐ ಡಿ ಬಗ್ಗೆ ಒಂದು ಮೆನ್ಷನ್ ಮಾಡಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಅವರು ಒಂದು ಏನು ಸಜೆಷನ್ ಕೊಟ್ಟಿದ್ದಾರಪ್ಪ ಅಂತಂದರೆ, ಅಪಾರ್ ಐ ಡಿನ ಮಾಡಿಸ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಬಟ್ ಅದು ಕಂಪಲ್ಸರಿ ಅಲ್ಲ. ಇದ್ದರೆ ಅದು ನಿಮ್ಮ ಮುಂದಿನ ಅಕಾಡೆಮಿಕ್ ಏನಿದೆ ನೋಡಿ, ಅಂದರೆ ನಿಮ್ಮ ಎಕ್ಸಾಮಿನೇಷನ್ ಪ್ರೊಸೆಸ್ ಆಗಿರ್ಬೋದು, ಮುಂದೆ ನಿಮ್ಮದು ಮೆಡಿಕಲ್ಗೆ ಅಡ್ಮಿಷನ್ ಪ್ರೊಸೆಸ್ ಆಗಿರ್ಬೋದು, ಅಲ್ಲಿ ಹೆಲ್ಪ್ ಆಗುತ್ತೆ. ಸೊ ಹಿಂಗಾಗಿ ಅಪಾರ್ ಐ ಡಿನ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಯಾವ ವಿದ್ಯಾರ್ಥಿಗಳದ್ದು ಅಪಾರ್ ಐ ಡಿ ಇದೆ, ಸೊ ಏನೂ ಪ್ರಾಬ್ಲಮ್ ಇಲ್ಲ. ವಿದ್ಯಾರ್ಥಿಗಳದ್ದು ಅಪಾರ್ ಐ ಡಿ ಇಲ್ಲ ಅಂತಂದರೆ, ನೀವು ಫ್ರೀ ಇದ್ದಾಗ ನಿಮ್ಮ ಸ್ಕೂಲ್ಗೆ ಹೋಗಿ ಅಪಾರ್ ಐ ಡಿನ ಕ್ರಿಯೇಟ್ ಮಾಡ್ಕೋಬೋದು. ಅದು ಆನ್ಲೈನಲ್ಲೂ ನಾವು ಕ್ರಿಯೇಟ್ ಮಾಡ್ಕೋಬೋದು. ನಿಮ್ಮದು ಯಾವುದು ಸೂಟೇಬಲ್ ಆಗುತ್ತೆ, ಸೊ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಆನ್ಲೈನಲ್ಲಾದರೂ ನಾವು ಅದನ್ನು ಅಪಾರ್ ಐ ಡಿನ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲಪ್ಪ ಅಂತಂದರೆ ನೀವು ಸ್ಕೂಲ್ಗೆ ಹೋಗಾದರೂ ಅಪಾರ್ ಐ ಡಿನ ಕ್ರಿಯೇಟ್ ಮಾಡ್ಕೋಬೋದು. ಇನ್ನು ಆಧಾರ್ ಅಪ್ಡೇಟ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇದೆ. ಇದು ಕಂಪಲ್ಸರಿ ಅಂತಲೇ ಹೇಳ್ಬೋದು ಆಧಾರ್ ಅಪ್ಡೇಟ್. ಫಸ್ಟ್ ವಿದ್ಯಾರ್ಥಿಗಳು ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಏನು ಚೆಕ್ ಮಾಡಬೇಕಪ್ಪ ಅಂತಂದರೆ, ನಿಮ್ಮ ನೇಮ್, ಅಂದರೆ ಆಧಾರ್ ಕಾರ್ಡಲ್ಲಿರ್ತಕ್ಕಂಥ ನೇಮ್, ಎಸ್ಪೆಷಲಿ ಸ್ಪೆಲ್ಲಿಂಗ್ಸ್. SLC ಮಾರ್ಕ್ಸ್ ಕಾರ್ಡ್ ಏನು ನೇಮ್ ಇದೆ, ಅಲ್ಲಿ ಎರಡಕ್ಕೂ ಮ್ಯಾಚ್ ಮಾಡಬೇಕು. ಸೊ ಮ್ಯಾಚ್ ಆಗುತ್ತಾ ಚೆಕ್ ಮಾಡ್ಕೊಳ್ಳಿ. ಸೊ ಮ್ಯಾಚ್ ಆದರೆ ಪ್ರಾಬ್ಲಮ್ ಇಲ್ಲ. ಸೊ ಏನಾದರೂ ಹೆಚ್ಚು ಕಡಿಮೆ ಇತ್ತು ಅಂತಂದರೆ, ನಿಮ್ಮ ಆಧಾರ್ ಕಾರ್ಡಲ್ಲಿರ್ತಕ್ಕಂಥ ನೇಮನ್ನು SLC ಮಾರ್ಕ್ಸ್ ಕಾರ್ಡ್ ನೇಮ್ ಟೈಪು ನಾವು ಅದನ್ನು ಮಾಡ್ಕೋಬೇಕು, ಕರೆಕ್ಷನ್ ಮಾಡಿಸ್ಕೋಬೇಕು, ತಿದ್ದುಪಡಿ ಮಾಡಿಸ್ಕೋಬೇಕು. ಇನ್ನು ಡೇಟ್ ಆಫ್ ಬರ್ತು ಅದನ್ನು ಚೆಕ್ ಮಾಡ್ಕೊಳ್ಳಿ. SLC ಮಾರ್ಕ್ಸ್ ಕಾರ್ಡ್ ಇದ್ದ ಹಾಗೇ, SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇದ್ದ ಹಾಗೇ ನಿಮ್ಮ ಡೇಟ್ ಆಫ್ ಬರ್ತು ಏನು ಆಧಾರ್ ಕಾರ್ಡಲ್ಲಿ ಮೆನ್ಷನ್ ಆಗಿರಲೇಬೇಕು. ನಿಮ್ಮ ಪೇರೆಂಟ್ಸ್ ನೇಮ್ ಆಗಿರ್ಬೋದು. ಸೊ ಒಂದ್ಸರಿ ನೀವು ಆಧಾರ್ ಕಾರ್ಡ್ನ ಚೆಕ್ ಮಾಡ್ಕೊಳ್ಳಿ. ಎರಡೂ ಮ್ಯಾಚ್ ಆದರೆ ಏನೂ ಪ್ರಾಬ್ಲಮ್ ಇಲ್ಲ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರೋದಿಲ್ಲ. ಇದು ಮಾತ್ರ 100% ಕಂಪಲ್ಸರಿ. ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ನ ಲಿಂಕ್ ಮಾಡ್ಕೋಬೇಕು. ಯಾಕಂದರೆ ನೀಟ್ ರಿಜಿಸ್ಟ್ರೇಷನ್ ಏನಿದೆ ನೋಡಿ, ನೀಟ್ ಅಪ್ಲಿಕೇಶನ್ ಏನಿದೆ ನೋಡಿ, ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಅದು OTP ಬೇಸ್ಡ್ ಅಪ್ಲಿಕೇಶನ್. ನೀವು ಕಂಪಲ್ಸರಿ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ನ ಲಿಂಕ್ ಮಾಡಲೇಬೇಕು. ಸೊ ನಿಮ್ಮ ಕಡೆ ಇದ್ದರೆ ಓಕೆ, ಇಲ್ಲಪ್ಪ ಅಂತಂದರೆ ನಿಮ್ಮ ಪೇರೆಂಟ್ಸ್ ನಂಬರ್ನ ಲಿಂಕ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಎಕ್ಸಾಮಿನೇಷನ್ ಡೇ ಅಥವಾ ನಾವೇನು ಎಕ್ಸಾಮಿನೇಷನ್ಗೆ ಎಂಟ್ರಿ ಆಗ್ತೀವಿ, ಅಲ್ಲಿ ಒಂದು ನಮಗೆ ಆಧಾರ್ ಬೇಸ್ಡ್ ಎಂಟ್ರಿ ಇರುತ್ತೆ. ಸೊ ಅದಕ್ಕಾಗಿ NTA ಏನು ಮಾಡಿದಾರಪ್ಪ ಅಂತಂದರೆ, ಇದನ್ನು ಆಲ್ಮೋಸ್ಟ್ ಅವರು ಕಂಪಲ್ಸರಿ ಅಂತ ಹೇಳ್ಬೋದು. ನಿಮ್ಮ ಬಯೋಮೆಟ್ರಿಕ್ಸ್ನ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಬಯೋಮೆಟ್ರಿಕ್ಸ್ ಅಂದರೆ ತಮ್ಮ ಇಂಪ್ರೆಷನ್ ಆಗಿರ್ಬೋದು, ನಿಮ್ಮ ಫೇಸಿಯಲ್ ಬಯೋಮೆಟ್ರಿಕ್ ಆಗಿರ್ಬೋದು, ಇವನ್ನ ಕಂಪಲ್ಸರಿ ಆಗಿ ಅಪ್ಡೇಟ್ ಮಾಡ್ಕೋಬೇಕು. ಯಾಕಪ್ಪ ಅಂತಂದರೆ, ಭಾಳ ಜನ ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಭಾಳ ವರ್ಷಗಳ ಹಿಂದೆ ಮಾಡ್ಕೊಂಡಿರ್ತಾರೆ. ಸೊ ಹೀಗಾಗಿ ನಿಮ್ಮ ತಮ್ಮ ಇಂಪ್ರೆಷನ್ನು ಮತ್ತು ನಿಮ್ಮ ಫೇಸಿಯಲ್ ರಿಕಗ್ನೈಸೇಷನು ಅದು ಮ್ಯಾಚ್ ಆಗೋದಿಲ್ಲ. ಸೊ ಎಕ್ಸಾಮ್ ಟೈಮ್ಗೆ ನೀವು ಎಂಟ್ರಿ ಆಗಬೇಕಂದ್ರೆ ಅದು ನಿಮಗೊಂದು ಸಮಸ್ಯೆನ ತಂದೊಡ್ತದೆ. ಸೊ ಹೀಗಾಗಿ ಅದನ್ನು ನೀವು ದಯವಿಟ್ಟು ಬಯೋಮೆಟ್ರಿಕನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಹೀಗಾಗಿ ನೀವು ಎಕ್ಸಾಮಿನೇಷನ್ಗೆ ಈಸಿಯಾಗಿ ಎಂಟ್ರಿ ಆಗ್ಬೋದು. ಸೊ ಇಷ್ಟು ಇನ್ಫಾರ್ಮೇಷನ್ನ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ವಿದ್ಯಾರ್ಥಿಗಳಿಗೋಸ್ಕರ ರಿಲೀಸ್ ಮಾಡಿದ್ದಾರೆ. ಸೊ ದಯವಿಟ್ಟು ಈ ಎಲ್ಲ ಇನ್ಫಾರ್ಮೇಷನ್ಗಳನ್ನ ಕರೆಕ್ಟಾಗಿ ಒಂದ್ಸರಿ ಚೆಕ್ ಮಾಡಿಕೊಂಡು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಇದರಿಂದ ಅವರು ಕೂಡ ಹೆಲ್ಪ್ ಆಗ್ತಕ್ಕಂಥ ಒಂದು ಚಾನ್ಸ್ ಇರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್. ಆಲ್ ದಿ ಬೆಸ್ಟ್ ಫಾರ್ ದಿ ಎಕ್ಸಾಮಿನೇಷನ್.